BMRC ಅವರು, ಬ್ಯಾಂಗ್ಳೂರು ಮೆಟ್ರೋ ರೈಲ್ ಕಾರ್ಪೊರೇಷನ್ನವರು ಮತ್ತೆ 5% ದರವನ್ನು ಹೆಚ್ಚಳ ಮಾಡಿ ಇದೇ ಫೆಬ್ರವರಿ 9ನೇ ತಾರೀಕಿಂದ ಜಾರಿ ಆಗುತ್ತೆ ಅಂತ ಪತ್ರಿಕೆಗಳಲ್ಲಿ ಹೇಳಿದ್ದಾರೆ. ಇದು ಇದಕ್ಕೂ ಬಹಳ ಒಂದು ಆಘಾತಕಾರಿಯಾದಂಥ ವಿಷಯ ಅಂತ ನಾನು ಹೇಳ್ತೇನೆ. ಇತ್ತೀಚೆಗೆ ಅವರು ಏನು ಎಕ್ಸಾರ್ಬಿಡೆಂಟ್ ಪ್ರೈಸ್ ಹೈಕ್ ಅಂತ ಏನು ಕರಿತೀವಿ ನಾವು, ಅತ್ಯಂತ ದುಬಾರಿಯಾಗಿ ಮೆಟ್ರೋ ದರಗಳನ್ನು ಹೆಚ್ಚಳ ಮಾಡಿದ್ದಾರೆ. ಇದರಿಂದಾಗಿ ಜನಸಾಮಾನ್ಯರಿಗೆ ಮತ್ತೆ ದಿನನಿತ್ಯ ಕೆಲಸಕ್ಕೆ ಹೋಗುವಂತ ಕಾರ್ಮಿಕರಿಗೆ ಬಹಳ ದೊಡ್ಡ ಹೊಡೆತಾಗ್ತಾ ಇದೆ. ಹಾಗಾಗಿ ಅದನ್ನು ವಾಪಸ್ ತಗೋಬೇಕಂತ ನಾವು ಅವತ್ತು ದೊಡ್ಡ ಮಟ್ಟದಲ್ಲಿ ಪ್ರತಿಭಟನೆ ಮಾಡಿದ್ವಿ. ನಾನು ದೆಹಲಿ ಮೆಟ್ರೋದಲ್ಲೂ ಓಡಾಡಿದ್ದೇನೆ, ಕಲ್ಕತ್ತಾ ಮೆಟ್ರೋದಲ್ಲೂ ಓಡಾಡಿದ್ದೇನೆ. ಅಲ್ಲೆಲ್ಲ ಅತ್ಯಂತ ಕಡಿಮೆ ದರ ಇದೆ. ಒಂದು ಸ್ಟೇಷನ್ ಇಂದ ಇನ್ನೊಂದು ಸ್ಟೇಷನ್ಗೆ 5 ರೂಪಾಯಿ ಇದೆ. ಕಲ್ಕತ್ತಾ ಮೆಟ್ರೋ ಅಂತೂ ಇಡೀ ದೇಶದಲ್ಲೇನೆ ಅತ್ಯಂತ ಕಡಿಮೆ ದರಕ್ಕೆ ಓಡ್ತಕ್ಕಂಥ ಮೆಟ್ರೋ. ದೆಹಲಿಯಲ್ಲೂ ಸಹ ಮೆಟ್ರೋ ದೊಡ್ಡ ಮಟ್ಟದಲ್ಲಿ ಇದೆ. ಸೊ ಆಗ ಅದನ್ನೆಲ್ಲ ನೋಡ್ಬಿಟ್ಟು ಕರ್ನಾಟಕದಲ್ಲೂ ಸಹ, ಬೆಂಗಳೂರಿನಲ್ಲೂ ಇದನ್ನು ಕಡಿಮೆ ಮಾಡಬೇಕು ಅಂತ ನಾವು ಕೇಳ್ತಾ ಇದ್ವಿ. ಮತ್ತೆ ಅವ್ರಿಗೆ ಏನು ಕೇಳೋರು ಇಲ್ಲ ಸರ್ ಇವತ್ತು ಮೆಟ್ರೋದವ್ರಿಗೆ. ಈಗ ನೋಡಿ, ನೆಲಮಂಗಲ ತನಕ ಮೆಟ್ರೋ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ, ದೊಡ್ಡಬಳ್ಳಾಪುರ ತನಕ ಮೆಟ್ರೋ ಹಾಕ್ತೀವಿ ಅಂತ ಹೇಳ್ತಿದ್ದಾರೆ. ಸಾವಿರಾರು ಕೋಟಿ ರೂಪಾಯಿ ಇನ್ವೆಸ್ಟ್ಮೆಂಟ್ ನಡೀತಾ ಇದೆ. ಸಾವಿರಾರು ಕೋಟಿ ರೂಪಾಯಿ, 15,000 20,000 ರೂಪಾಯಿ ಕೋಟಿ ಒಂದೊಂದು ಪ್ರಾಜೆಕ್ಟ್ಗಳಿಗೆ. ಏನಂದ್ರೆ ಅಲ್ಲಿ ಯಾರು ಈಗಾಗಲೇ ಕಾಂಟ್ರಾಕ್ಟ್ ತಗೊಂಡು ಕೆಲಸ ಮಾಡ್ತಾ ಇದಾರಲ್ಲ, ಅವರಿಗೆ ನಿರಂತರವಾಗಿ ಕಾಮಗಾರಿಗಳು ಸಿಗಬೇಕು. 10,000 20,000 ಕೋಟಿ ರೂಪಾಯಿ ಕಾಮಗಾರಿಗಳು ನಿರಂತರವಾಗಿ ಅವರಿಗೆ ಸಿಗಬೇಕು. ಸೊ ಹಾಗಾಗಿ ವರ್ಷ ಇದನ್ನ ವಿಸ್ತರಿಸ್ತಾನೆ ಇದ್ದಾರೆ. ಸೊ ಹಾಗಾಗಿ ಸರ್ಕಾರ ಇದನ್ನ ಕಂಟ್ರೋಲ್ ತಗೋಬೇಕು, ಕಡಿಮೆ ಮಾಡಬೇಕು ಅನ್ನೋದು ನಮ್ಮ ಉದ್ದೇಶ. ಜನಸಾಮಾನ್ಯರಿಗೆ ಕೈಗೆಟುಕುವ ರೀತಿಯಲ್ಲಿ ಮೆಟ್ರೋ ಸರ್ವಿಸ್ ಇವತ್ತು ಸಿಗಬೇಕಾಗಿದೆ.